ಸೂರಜ್ ಸಲಿಂಗಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಗಂಟೆಗೊಂದು ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಪ್ರಕರಣ ವೇಗ ಹಾಗೂ ದಿಕ್ಕನ್ನ ಬದಲಾಯಿಸ್ತಾ ಇದೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್ ಕೂಡ ನೋಡ್ತಾ ಹೋಗೋಣ. ಶಿವಕುಮಾರ್ ವಿರುದ್ಧ ಸಂತ್ರಸ್ತ ದೂರು ಕೊಟ್ಟಿದ್ದಾರೆ. ಶಿವಕುಮಾರ್ ಬಳಿ ನಾನು ಎಲ್ಲವನ್ನ ಹೇಳಿದ್ದೆ, ಆಸ್ಪತ್ರೆಗೆ ಹೋಗೋದಕ್ಕೂ ಬಿಡದೆ ನನ್ನನ್ನ ಕೂಡಿ ಹಾಕಿದ್ದ ಅನ್ನೋ ಅಂಶವನ್ನ ಉಲ್ಲೇಖಿಸಿದ್ದಾರೆ ಸಂತ್ರಸ್ತ ಯುವಕ. ಇಷ್ಟು ಮಾತ್ರ ಅಲ್ಲ, 2 ಕೋಟಿ ಹಣ ಹಾಗೂ ಕೆಲಸ ಕೊಡಿಸೋದಾಗಿ ಕೂಡ ಆಮಿಷವನ್ನ ಒಡ್ಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಶಿವಕುಮಾರ್ ಬಳಿಗೆ ನನ್ನ ಹತ್ರ ಏನೇನಾಗಿತ್ತು, ಏನ್ ದೌರ್ಜನ್ಯ ಆಗಿತ್ತು ಎಲ್ಲವನ್ನ ಹೇಳಿದ್ದೆ, ಬಟ್ ಆಸ್ಪತ್ರೆಗೆ ಹೋಗೋದಕ್ಕೆ ಬಿಟ್ಟಿರ್ಲಿಲ್ಲ. ಇನ್ಫ್ಯಾಕ್ಟ್ ಹಣದ ಆಮಿಷವನ್ನ ಒಡ್ಡಲಾಗಿತ್ತು. ಪ್ರಕರಣದಲ್ಲಿ ಕೇಸ್ ಕೊಡಬೇಡ ಅಂತ ಹೇಳಿ ಹಣದ ಆಮಿಷ ಜೊತೆಗೆ ಕೆಲಸದ ಆಮಿಷವನ್ನ ಕೂಡ ಕೊಡಲಾಗಿತ್ತು. ಇನ್ಫ್ಯಾಕ್ಟ್ ಇದಕ್ಕೆ ಅಟ್ಯಾಚ್ಡ್ ಕೆಲವೊಂದಷ್ಟು ವಾಟ್ಸ್ಆಪ್ ಚಾಟ್ಗಳನ್ನ ಕೂಡ ಆ ಸಂತ್ರಸ್ತ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರೋದನ್ನ ಕೂಡ ಈಗಾಗಲೇ ನೀವೆಲ್ಲ ನೋಡಿರ್ತೀರಿ. ಯಾವ ಕಡೆ ಯಾವ ಜಾಗದಲ್ಲಿ ಯಾವ ಹುದ್ದೆಯನ್ನು ಕೊಡಿಸ್ತೀನಿ ಅಂತ ಸೂರಜ್ ಆಫರ್ ಮಾಡಿದ್ರು ಎನ್ನಲಾಗ್ತಾ ಇರುವಂತಹ ಚಾಟ್ ಅನ್ನು ಕೂಡ ಹರಿಬಿಟ್ಟಿದ್ದಾನೆ. ಸೊ ಅದೆಲ್ಲವನ್ನ ಕೂಡ ಉಲ್ಲೇಖಿಸಲಾಗಿದೆ. ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಯುವಕ ಕೊಟ್ಟಿರುವಂತಹ ದೂರಿನ ಭಾಗ 2 ಕೋಟಿ ಹಣ ಹಾಗೂ ಕೆಲಸ ಕೊಡಿಸೋದಾಗಿ ಆಮಿಷವನ್ನ ಒಡ್ಡಿದ್ದ, ಹಾಗೆ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆಯನ್ನ ಕೂಡ ಹಾಕಿದ್ದ ಅಂತ ಪೊಲೀಸರಿಗೆ ಸಂತ್ರಸ್ತ ಯುವಕ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಶಿವಕುಮಾರ್ ನನ್ನನ್ನ ಮನೆಗೆ ಹೋಗೋದಕ್ಕೆ ಬಿಡದೆ ಲಾಡ್ಜ್ನಲ್ಲಿ ಕೂಡಿ ಹಾಕಿದ್ದ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ. ಸೂರಜ್ ಆಪ್ತನ ಮೇಲೂ ಕೂಡ ಕಂಪ್ಲೇಂಟ್ ಇದೀಗ ಸಂತ್ರಸ್ತ ಯುವಕನ ಕಡೆಯಿಂದ ದಾಖಲಾಗ್ತಾ ಇರೋದು. ನನ್ನ ಮೇಲೆ ಆಗಿರುವ ಅನ್ಯಾಯದ ಬಗ್ಗೆ ಶಿವಕುಮಾರ್ಗೆ ನಾನು ಹೋಗಿ ಹೇಳಿದ್ದೆ, ಹೀಗೆಲ್ಲ ದೌರ್ಜನ್ಯ ಆಗಿದೆ, ಹೀಗೆಲ್ಲ ನನ್ನನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ನನಗೆ ದೈಹಿಕ ಹಿಂಸೆ ಆಗ್ತಾ ಇದೆ ಅಂತ ಶಿವಕುಮಾರ್ಗೆ ಹೇಳಿದ್ರು. ಆತ ನನ್ನನ್ನು ಆಸ್ಪತ್ರೆಗೆ ಹೋಗೋಕ್ಕೆ ಬಿಟ್ಟಿರಲಿಲ್ಲ ಅನ್ನೋದು ಕಂಪ್ಲೇಂಟ್ನ ವರ್ಷನ್ ಆಗ್ತಾ ಇದೆ. ಹಾಗೆ ಶಿವಕುಮಾರ್ ತನ್ನ ಫೋನ್ನಿಂದ ಸೂರಜ್ ಜೊತೆಗೆ ಮಾತಾಡಿಸಿದ್ರು ಅಂತ ಕೂಡ ಘಟನೆಯ ವಿವರವನ್ನ ಕಂಪ್ಲೇಂಟ್ ಕೊಟ್ಟಿರೋದು ತಿಳಿದು ಬರ್ತಾ ಇದೆ. 2 ಕೋಟಿ ಹಣ ಜೊತೆಗೆ ಕೆಲಸ ಕೊಡಿಸ್ತೀನಿ, ಈ ಡೈರಿಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತೆಲ್ಲ ಹೇಳಿದ್ರು ಅಂತ ಈ ಯುವಕ ಹೇಳ್ತಾ ಇದ್ದಾನೆ. ನಾನು ಒಪ್ಪದೇ ಇದ್ದಾಗ ಬಾಯಿ ಬಿಟ್ರೆ ನಿನ್ನನ್ನು ಕೊಲ್ಲೋದಾಗಿ ಕೂಡ ನಿನ್ನನ್ನು ಮುಗಿಸ್ತೀನಿ ಅಂತ ಕೂಡ ಹೇಳಿದ್ದ, ಹೆದರಿಸಿದ್ದ, ಬೆದರಿಕೆ ಹಾಕಿದ್ದ ಅನ್ನುವಂತಹ ವಿಚಾರವನ್ನು ಕೂಡ ಶಿವಕುಮಾರ್ಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಸಂತ್ರಸ್ತ ಯುವಕ ಹೇಳ್ತಾ ಇರೋದು. ಆತ ಪೊಲೀಸರ ಮುಂದೆ ಹೇಳಿರುವಂತಹ ವಿಚಾರಗಳ ಸಾರಾಂಶ ನೀವು ಗಮನಿಸ್ತಾ ಇದ್ದೀರಾ. ಹಾಗೆ ಆತನನ್ನು ಇಲ್ಲೀಗಲ್ ಆಗಿ ಡಿಟೈನ್ ಮಾಡಿದ್ದ ಶಿವಕುಮಾರ್ ಅನ್ನೋದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಇಲ್ಲೀಗಲ್ ಡಿಟೈನ್ ಅಂದರೆ ಲಾಡ್ಜ್ನಲ್ಲಿ ಕೂಡಿ ಹಾಕಿದ್ದು, ಆಸ್ಪತ್ರೆಗೆ ಹೋಗಬೇಕು ದಯವಿಟ್ಟು ಬಿಡಿ ಅಂತ ಕೇಳ್ಕೊಂಡ್ರು ಬಿಡಲಿಲ್ಲ, ನನ್ನಿಂದಲೇ 1000 ರೂಪಾಯಿ ಹಣವನ್ನು ಪಡೆದು ಊಟದ ವ್ಯವಸ್ಥೆಯನ್ನು ಕೂಡ ಆತ ಮಾಡಿದ್ದ, ನನ್ನ ಹತ್ರನೇ ಇನ್ಫ್ಯಾಕ್ಟ್ ದುಡ್ಡು ತಗೊಂಡಿದ್ದ, ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಸಂಬಂಧಿಕರ ಮನೆಗೆ ಹೋದೆ ನಂತರ ಅಂತ ಕೂಡ ಆತ ಹೇಳ್ತಾ ಇರೋದು. ಘಟನೆಯ ವಿವರವನ್ನು ಪೊಲೀಸರ ಮುಂದೆ ಹೇಳಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಶಿವಕುಮಾರ್ ಮೇಲೂ ಕೂಡ ಕ್ರಮ ಆಗಬೇಕು, ನನಗೆ ನ್ಯಾಯ ಬೇಕು ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿರುವಂತಹ ಸಂತ್ರಸ್ತ ಯುವಕ ಕೊಟ್ಟಿರುವಂತಹ ದೂರಿನ ಸಾರಾಂಶ. ಅಲ್ಲಿಗೆ ಮತ್ತೊಂದು ವಿಚಾರ ಕನ್ಫರ್ಮ್ ಆಗ್ತಾ ಇದೆ. ಇಲ್ಲಿ ಹಣ ಹಾಗೂ ಅಧಿಕಾರದ ಪ್ರಯೋಗ ನನ್ನ ಮೇಲೆ ಆಗಿತ್ತು ಅನ್ನೋದು ಸಂತ್ರಸ್ತ ಯುವಕನ ಮಾತು. ಜನಪ್ರತಿನಿಧಿಯೊಬ್ಬ ತನ್ನ ಅಧಿಕಾರ ಹಾಗೂ ಹಣದ ದುರ್ಬಳಕೆಯನ್ನ ಈ ಪ್ರಕರಣದಲ್ಲೂ ಮಾಡಿಕೊಂಡಿದ್ದಾರೆ ಅನ್ನೋದು ಕಂಪ್ಲೇಂಟ್ ಮಾತಾಗ್ತಾ ಇದೆ. ಸೊ ಇದು ಬಹಳ ಸೀರಿಯಸ್ ಅಫೆನ್ಸ್ ಆಗುತ್ತೆ. ಇದಕ್ಕೆ ಇನ್ನೊಂದಷ್ಟು ಸೆಕ್ಷನ್ಗಳು ಕೂಡ ಅಟ್ರಾಕ್ಟ್ ಆಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಈಗ ಈ ಸಂತ್ರಸ್ತ ಯುವಕ ಹೇಳಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕ್ರೆಡಿಬಲ್ ಆಗಿರುವಂತಹ ಎವಿಡೆನ್ಸ್ ಅನ್ನ ಕೊಟ್ರೆ ಅಗೇನ್ ಜನಪ್ರತಿನಿಧಿ ಅಲ್ಲಿ ಪ್ರಜ್ವಲ್ ಕೇಸ್ನಲ್ಲಿ ನಾವೇನು ನೋಡಿದ್ವಿ, ಹಣದ ಆಮಿಷ ಜೊತೆಗೆ ಅಧಿಕಾರದ ದುರ್ಬಳಕೆ ಎರಡೂ ಆಗಿತ್ತು ಅಂತ ಇಲ್ಲೂ ಅದೇ ರಿಪೀಟ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಈಗ ಕಂಪ್ಲೇಂಟ್ ವರ್ಷನ್ ನೋಡ್ತಾ ಇದ್ರೆ ಹಣ ಹಾಗೂ ಅಧಿಕಾರದ ದುರ್ಬಳಕೆ ಎರಡೂ ಆಗಿದೆ ಅನ್ನೋದು ಕಂಪ್ಲೇಂಟ್ ವರ್ಷನ್ ಆಗ್ತಾ ಇದೆ. ಇದನ್ನು ಹೇಗೆ ಪ್ರೂವ್ ಮಾಡ್ತಾರೆ? ಪ್ರೂಫ್ ಆಫ್ ಬರ್ಡನ್ ಅಂತ ಏನಾದರೂ ಕೊಟ್ಟಿದ್ದಾನ ಸಂತ್ರಸ್ತ ಯುವಕ? ಮಮತಾ, ಏನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಂತ್ರಸ್ತ ಕೊಟ್ಟಿರ್ತಕ್ಕಂತಹ ದೂರಿನಲ್ಲಿ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಏನಿದ್ದಾನೆ ಆತ 2ನೇ ಆರೋಪಿಯಾಗಿದ್ದಾನೆ. ಆತನಿಂದಲೇ ಏನು ಸಂತ್ರಸ್ತ ಸೂರಜ್ ರೇವಣ್ಣ ಅವರಿಗೆ ಪರಿಚಯ ಆಗಿದ್ದು, ಅಲ್ಲದೆ ಸಂತ್ರಸ್ತನ ಮೇಲೆ ಆಗಿರ್ತಕ್ಕಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ಶಿವಕುಮಾರ್ ಬಳಿ ಎಲ್ಲವನ್ನೂ ಹೇಳಿದ್ದೆ, ಆದರೆ ಆತ ನನ್ನನ್ನು ಆಸ್ಪತ್ರೆಗೂ ಸಹ ಹೋಗಲಿಕ್ಕೆ ಬಿಡಲಿಲ್ಲ, ಅಲ್ಲದೆ ನನ್ನ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳಿರ್ಬೋದು, ಡಾಕ್ಟರ್ ಸೂರಜ್ ರೇವಣ್ಣ ಅವರು ಕಳಿಸಿರ್ತಕ್ಕಂಥ ಮೆಸೇಜ್ಗಳಿರ್ಬೋದು, ಅವರು ನನ್ನೊಂದಿಗೆ ಮಾತನಾಡಿರ್ತಕ್ಕಂಥ ಆಡಿಯೋಗಳು ಎಲ್ಲವನ್ನೂ ಸಹ ನಾನು ಶಿವಕುಮಾರ್ಗೆ ಕಳಿಸಿದ್ರು ಸಹ
ಆತ ನನ್ನ ಮೇಲೆ ಕರುಣೆ ತೋರಲಿಲ್ಲ. ಆತ ಕಳೆದ ಬುಧವಾರ ನನ್ನನ್ನು ಎದುರುಗಡೆ ಸಿಕ್ಕಾಗ ಲಾಡ್ಜ್ನೊಂದರಲ್ಲಿ ಒಳನರಸೀಪುರದಲ್ಲಿ ಕೂಡಿ ಹಾಕಿದ. ಆ ನಂತರ ನನ್ನಿಂದಲೇ 1000 ರು ಹಣವನ್ನು ಪಡೆದು ನನಗೆ ಊಟದ ವ್ಯವಸ್ಥೆ ಮಾಡಿ ತೆರಳಿದ್ದ. ನನಗೆ ದೈಹಿಕವಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವಾಗಿದೆ, ಅದಕ್ಕೆ ನಾನು ಆಸ್ಪತ್ರೆಗೆ ಹೋಗಬೇಕು ಅಂದರೂ ಸಹ ಆಸ್ಪತ್ರೆಗೆ ಹೋಗಲು ಸಹ ಆತ ಬಿಟ್ಟಿರಲಿಲ್ಲ. ಆನಂತರ ನಾನು ಲಾಡ್ಜ್ನಿಂದ ತಪ್ಪಿಸಿಕೊಂಡು ನನ್ನ ಸಂಬಂಧಿಕರ ಮನೆಗೆ ಹೋದೆ ಅಂತೇಳಿ ಶಿವಕುಮಾರ್ ಮೇಲೆಯೂ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಶಿವಕುಮಾರ್ ಅವರು ನಾನು ಇದೆಲ್ಲ ಹೇಳಿದ ನಂತರ ಸೂರಜ್ ರೇವಣ್ಣ ಅವರಿಗೆ ಫೋನ್ನಲ್ಲಿ ನನ್ನ ಜೊತೆ ಮಾತಾಡಿಸ್ತಾರೆ. 2 ಕೋಟಿ ಹಣ ಹಾಗೂ ಒಂದು ಉದ್ಯೋಗವನ್ನು ಕೊಡಿಸೋದಾಗಿ ಡಾಕ್ಟರ್ ಸೂರಜ್ ರೇವಣ್ಣ ಅವರು ಹೇಳಿದ್ದಾರೆ ಅಂತ ಹೇಳಿ ಈಗ ಏನು ಸಂತ್ರಸ್ತ ಗಂಭೀರವಾದ ಆರೋಪವನ್ನು ಮಾಡಿ ದೂರನ್ನು ನೀಡಿರ್ತಕ್ಕಂಥದ್ದು. ಅಲ್ಲದೆ ಶಿವಕುಮಾರ್ ವಿರುದ್ಧವೂ ಸಹ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದರೆ ಇವೆಲ್ಲನೂ ಗಮನಿಸಿದರೆ ಶಿವಕುಮಾರ್ ವಿರುದ್ಧ ಏನು ಸಂತ್ರಸ್ತ ಆರೋಪವನ್ನು ಮಾಡ್ತೇನೆ, ಶಿವಕುಮಾರ್ ಎಲ್ಲವೂ ಗೊತ್ತಿದ್ರು ಸಹ ಆತ ಏನಾದರೂ ಇದರಲ್ಲಿ ಮಧ್ಯವರ್ತಿಯಾಗಿ ಹಣವನ್ನು ಲಪಟಾಯಿಸಲಿಕ್ಕೆ ಏನು ಪ್ರಯತ್ನ ಪಟ್ಟ, ಇವೆಲ್ಲವೂ ಸಹ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು. ಈಗ ಇದೇ ಪ್ರಕರಣದಲ್ಲಿ ಶಿವಕುಮಾರ್ ಸಹ 2ನೇ ಆರೋಪಿಯಾಗಿದ್ದು ಆತ ತಲೆಮರೆಸಿಕೊಂಡಿದ್ದು. ಆತನನ್ನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದಾಗ ಈ ಎಲ್ಲ ಪ್ರಕರಣ ಏನಿದೆ ಇದರ ಸತ್ಯಾಂಶ ಬಯಲಾಗುವಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಮಮತಾ, ಆಲ್ ರೈಟ್. ಅದಕ್ಕಂತೂ ಈ ಕಂಪ್ಲೇನೆಂಟ್ ಹೇಳಿರುವಂತಹ ಅಂಶಗಳನ್ನು CID ಪೊಲೀಸರು ತನಿಖೆ ನಡೆಸಬೇಕಾದ್ರೆ ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸೂರಜ್ ರೇವಣ್ಣ ಪ್ರಕರಣದಲ್ಲಿ ಕಾನೂನು ಕುಣಿಕೆ ಹಾಗೂ ಇನ್ನಷ್ಟು ಸೆಕ್ಷನ್ಗಳು ಅಟ್ರಾಕ್ಟ್ ಆಗ್ತಾವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ.